ಬೆಂಗಳೂರಿನಲ್ಲಿ ಭೀಕರ ಅಪಘಾತದಲ್ಲಿ 5 ಸಾವು. ಕೊತ್ತನೂರಲ್ಲಿ ದೃಶ್ಯಂ ಸಿನಿಮಾ ಮಾದರಿ ಮಹಿಳೆ ಕೊಂದ ಪಾತಕಿ ಅರೆಸ್ಟ್. ಬೆಂಗಳೂರಲ್ಲಿ ನಿಲ್ಲದ ರೋಡ್ ರೇಜ್ ಅಟ್ಟಹಾಸ. ಕಂಪ್ಲೀಟ್ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಆಂಧ್ರಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ರಾಯಚೂರಿನ 3 ಸೇರಿ 5 ಪ್ರಾಣ ಕಳ್ಕೊಂಡಿದ್ದಾರೆ. ಆದೋನಿ ತಾಲೂಕಿನ ಪಾಂಡವಗಲ್ ಗ್ರಾಮದ ಬಳಿ 2 ಬೈಕ್ಗಳಿಗೆ ಗಂಗಾವತಿ ಡಿಪೋಗೆ ಸೇರಿದ ರಾಜ್ಯ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಮಾನ್ವಿ ಮೂಲದ 3 ಸೇರಿ 5 ಜನ ಬೈಕ್ ಸವಾರರು ಮೃತಪಟ್ಟಿದ್ದಾರೆ. ಕೊಪ್ಪಳದ ಗಂಗಾವತಿಯಿಂದ ಮಂತ್ರಾಲಯಕ್ಕೆ ಬಸ್ ಹೊರಟಿತ್ತು. ಮಾನ್ವಿ ಮೂಲದ ಹೋಂಗಾರ್ಡ್ ಹೇಮಾದ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಹೇಮಾದ್ರಿ ಪತ್ನಿ ನಾಗರತ್ನಮ್ಮ ಹಾಗೂ ಮಗ ದೇವರಾಜು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಸ್ ಚಾಲಕನ ಅತಿವೇಗ ಹಾಗೂ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಆದೋನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. 4 ತಿಂಗಳ ಹಿಂದಿನ ಕೊಲೆ ರಹಸ್ಯವನ್ನ ಕೊತ್ತನೂರು ಪೊಲೀಸರು ಭೇದಿಸಿದ್ದಾರೆ. ಮಹಿಳೆಯನ್ನ ಕೊಂದು ಡಂಪಿಂಗ್ ಯಾರ್ಡ್ನಲ್ಲಿ ಹಾಕಿದ್ದ ಹಂತಕ ಲಕ್ಷ್ಮಣನ್ನ ಪೊಲೀಸರು ಬಂಧಿಸಿದ್ದಾರೆ. ಕನ್ನಡದ ದೃಶ್ಯಂ ಸಿನಿಮಾ ನೋಡಿ ಕೊಲೆ ಮಾಡಿರೋದಾಗಿ ವಿಚಾರಣೆಯ ವೇಳೆ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. 2 ಲಕ್ಷ ಸಾಲ ಮಾಡಿಕೊಂಡಿದ್ದ ಆರೋಪಿ ಲಕ್ಷ್ಮಣ್ ನವೆಂಬರ್ 25ರಂದು ಮೇರಿ ಕೊಲೆಗೆ ಸ್ಕೆಚ್ ಹಾಕಿದ್ದ. ಅದಕ್ಕಾಗಿ ಮೇರಿ ಮನೆಯ ಕರೆಂಟ್ ಕೂಡ ಕಟ್ ಮಾಡಿದ್ದ. ಮನೆಯಲ್ಲಿ ಮೇರಿ ಒಬ್ಬಳೇ ಇರೋದ್ರಿಂದ ಕರೆಂಟ್ ಸರಿ ಮಾಡಲು ಕರೀತಾರೆ ಅಂತ ಹಂತಕ ಅಂದುಕೊಂಡಿದ್ದ. ಅವತ್ತೇ ಕೊಲೆಗೆ ಮುಹೂರ್ತ ಇಟ್ಟಿದ್ದ. ಆದರೆ ಅದು ವಿಫಲವಾಗಿದೆ. ಹಾಗಾಗಿ ನವೆಂಬರ್ 26ರಂದು ಕೊಲೆ ಮಾಡಿದ್ದಾನೆ. ಅಂದು ಬೆಳಿಗ್ಗೆ ಆತ ಬಳಸ್ತಾ ಇದ್ದ 3 ಸಿಮ್ ಕಾರ್ಡ್ ಡಿಜೆ ಹಳ್ಳಿ ಪತ್ನಿ ಮನೆಯಲ್ಲಿ ಇಟ್ಟಿದ್ದ. ಮಧ್ಯಾಹ್ನ 3 ಗಂಟೆಗೆ ಆಟೋದಲ್ಲಿ ಮೃತದೇಹವನ್ನು ಕೊಂಡೊಯ್ದು ಬಾಗಲೂರು ಕಸ ಡಂಪಿಂಗ್ ಯಾರ್ಡ್ನಲ್ಲಿ ಎಸೆದು ಬಂದಿದ್ದ. ಆಕೆಯ ಮೊಬೈಲ್ ಆನ್ ಮಾಡಿ ಕಸದ ಆಟೋದಲ್ಲಿ ಬಿಸಾಡಿದ್ದ. ಆತನ ಸಿಡಿಆರ್ ಪರಿಶೀಲಿಸಿದ್ದ ಪೊಲೀಸರಿಗೆ ಲೊಕೇಶನ್ ಡಿಜೆ ಹಳ್ಳಿ ಇತ್ತು. ಹಾಗಾಗಿ ಆತನ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿರಲಿಲ್ಲ. ಆದರೆ ಪ್ರಿಯತಮೆ ಜೊತೆ ಮಾತಾಡಿ ಹಂತಕ ಲಕ್ಷ್ಮಣ್ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರೋದನ್ನು ಒಪ್ಪಿಕೊಂಡಿದ್ದಾನೆ. ಅನ್ಯಧರ್ಮೀಯ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂಥೇಳಿ ಹಿಂದೂ ಯುವಕರಿಗೆ ಚಕ್ರವರ್ತಿ ಸೂಲಿಬೆಲೆ ಕರೆ ಕೊಟ್ಟಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ತಾನು ಪ್ರೀತಿಸಿ ಎಂದಿರೋದು ದ್ವೇಷಿಸಿ ಅಂತ ಹೇಳಿಲ್ಲ. ಹಿಂದೂ ಧರ್ಮದಲ್ಲಿಯೇ ಇವರು ಬೇರೆ ಬೇರೆ ಸಮಾಜದವರನ್ನ ಪ್ರೀತಿಸಿ ಮದುವೆಯಾಗಿ ಬೇರೆ ಬೇರೆ ಧರ್ಮದವರನ್ನ ಘರ್ ವಾಪಸಿ ಮಾಡಿ ಅಂತ ಹೇಳಿದ್ದೇನೆ. ಇದು ಲವ್ ಜಿಹಾದ್ಗೆ ಕೌಂಟರ್ ಅಲ್ಲ, ನಮ್ಮದೇನಿದ್ರು ಪ್ರೀತಿ ಅಷ್ಟೇ ಅಂಥೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲವ್ ಜಿಹಾದ್ನ ಪ್ರೀತಿ ಅಂತ ಕರೆಯೋದಾದರೆ ಈ ಪ್ರೀತಿಯನ್ನು ಯಾಕೆ ನಮ್ಮ ಸಮಾಜದೊಳಗೂ ವಿಸ್ತಾರ ಮಾಡಬಾರ್ದು? ಹಿಂದೂಗಳು ಕೂಡ ಈ ಪ್ರೀತಿಯನ್ನು ಯಾಕೆ ವಿಸ್ತಾರ ಮಾಡ್ಕೊಳ್ಬಾರ್ದು? ಸಮಾಜ, ಪಂಥ, ಜಾತಿ ಈ ಎಲ್ಲ ಎಲ್ಲೆಗಳನ್ನು ಮೀರಿ ಈ ನಾಡಿನ ತರುಣ ಸಮಾಜ ಯಾಕೆ ಇದರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ. ನಾನು ನಮ್ಮ ತರುಣರನ್ನ ಭಾಳ ಗಂಭೀರವಾಗಿ ಕೇಳ್ಕೊಳ್ತೀನಿ ಏನು ಅಂತಂದರೆ, ಲವ್ ಜಿಹಾದ್ ಅಂತ ನಾವು ಯಾವತ್ತಾದರೂ ಮಾತನಾಡುವಾಗ ಹಿಂದೂ ಹೆಣ್ಣು ಮಕ್ಕಳನ್ನು ಮೋಸಗೊಳಿಸಿ, ನಾನು ಅಂಡರ್ಲೈನ್ ಮಾಡ್ತಿದ್ದೀನಿ ಇದನ್ನು, ಮೋಸಗೊಳಿಸಿ ಒಂದು ಮತದ ತರುಣರು ಎಳ್ಕೊಂಡು ಹೋಗಬೇಕಾದಾಗ ಅಥವಾ ಅವ್ರನ್ನ ಮದುವೆ ಆಗ್ತೀವಿ ಅಂತ ಆಮಿಷಗಳನ್ನು ಕರ್ಕೊಂಡು ಹೋಗ್ತಾ ಇರಬೇಕಾದಾಗ ನಾವು ಮಾತನಾಡಿದರೆ ಅದು ತಪ್ಪು ಅಂತ ಅನಿಸ್ಕೊಳ್ತಾ ಇತ್ತು. ಅದನ್ನು ಹೇಟ್ ಸ್ಪೀಚ್ ಅಂತ ಕರಿತಾ ಇದ್ರು. ಆದರೆ ಇವತ್ತು ನಾನು ಸ್ಪೀಚ್ ಆಫ್ ಲವ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ನಾವು ಕೂಡ ಇದೇ ರೀತಿ ಇದೇ ಪ್ರೇಮವನ್ನು ನಾವು ವಿಸ್ತಾರಗೊಳಿಸಿ ಜಾತಿ ಮತ ಪಂಥಗಳ ಎಲ್ಲೆಯನ್ನು ಮೀರಿ ಇದನ್ನು ಹಬ್ಬಿಸಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳಿಗೆ ಲಂಗು ಲಗಾಮ್ ಇಲ್ಲದಂತಾಗಿದೆ. ಪೊಲೀಸರಿಗೆ ಪುಂಡರು ಕ್ಯಾರೆ ಅಂತ ಇಲ್ಲ. ಸಿಗ್ನಲ್ನಲ್ಲಿ ಕಾರ್ ನಿಲ್ಲಿಸಿದ್ದಕ್ಕೆ ಪುಂಡರು ಅಟ್ಟಹಾಸ ಮೆರೆದಿರುವ ಘಟನೆ ಕೆಆರ್ಪುರಂನಲ್ಲಿ ನಡೆದಿದೆ. ಮುಂದಕ್ಕೆ ಹೋಗೋದಕ್ಕೆ ಜಾಗ ಬಿಡದಿದ್ದಕ್ಕೆ ಕಿರಿಕ್ ಮಾಡಿ ಕಾರಿನ ಮಿರರನ್ನು ಹೊರದು ಬಾನೆಟ್ಗೆ ಗುದ್ದಿ ದರ್ಪ ಮೆರೆದಿದ್ದಾನೆ. ಕಾರಿನಲ್ಲಿ 10 ತಿಂಗಳ ಮಗು ಇದ್ರೂ ಕಾರು ಚಾಲಕನನ್ನು ಬಿಡದೆ ಹಲ್ಲೆ ನಡೆಸಿದ್ದಾನೆ. ಇದರಿಂದ ಬೇಸತ್ತ ಕಾರು ಚಾಲಕ ವಿಡಿಯೋ ಸಮೇತ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇತ್ತ ಬಿಟಿಎಂ ಲೇಔಟ್ನಲ್ಲಿ ಇಂತಹದ್ದೇ ದೃಶ್ಯ ಕಂಡು ಬಂದಿದೆ. ಸೈಡ್ ಬಿಡಲಿಲ್ಲ ಅಂತೇಳಿ ಕ್ಯಾಬ್ ಚಾಲಕನಿಗೆ ರಕ್ತ ಬರುವಂತೆ ಸ್ಥಳೀಯ ಯುವಕರು ಥಳಿಸಿದ್ದಾರೆ. ಬಿಟಿಎಂ ಲೇಔಟ್ನ ಜಯದೇವ ಆಸ್ಪತ್ರೆಯ ಬಳಿ ನಿನ್ನೆ ಘಟನೆ ನಡೆದಿದೆ. ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೈಡ್ರಾಮಾ ನಡೆದು ಹೋಗಿದೆ. ರೈತರಿಗೆ ನೋಟಿಸ್ ನೀಡ್ತಾ ಇರುವುದನ್ನು ಖಂಡಿಸಿ ತುಂಗಭದ್ರಾ ಮುಳುಗಡೆಯ ಸಂತ್ರಸ್ತರು ಹೋರಾಟ ಸಮಿತಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಡಿಸಿ ಕಚೇರಿಗೆ ಬೀಗ ಹಾಕಿ ರೈತರನ್ನ ಪೊಲೀಸರು ತಡೆದ್ರು. ಆದರೆ ಇದಕ್ಕೂ ಸುಮ್ಮನಾಗದ ರೈತರು ಡಿಸಿ ಕಚೇರಿಯ ಮುಂಭಾಗ ಬ್ಯಾರಿಕೇಡ್ ಅನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳಿ ಸರ್ಕಾರ ಡಿಸಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಹಕ್ಕುಪತ್ರ ಇದ್ರೂ ಕೂಡ ನೋಟಿಸ್ ನೀಡಿರೋದು ಖಂಡನೀಯ, ಕೂಡಲೇ ನೋಟಿಸ್ ಅನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು. ಪ್ರತಿಭಟನಾ ನಿರತರನ್ನ ಸಮಾಧಾನ ಪಡಿಸಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಮಂಗಳೂರಿನಲ್ಲಿ ನಾಪತ್ತೆಯಾಗಿದ್ದ ಅಪ್ರಾಪ್ತ ಬಾಲಕ ದಿಗಂತ್ ಪತ್ತೆಯಾಗಿದ್ದಾನೆ. ಆದರೆ ದಿಗಂತ್ ಪತ್ತೆಗಾಗಿ ಪ್ರೊಟೆಸ್ಟ್ ನಡೆಸಿದ್ದಂತಹ ಬಜರಂಗ್ ದಳದ ಮುಖಂಡ ಭರತ್ಗೆ ಬೆದರಿಕೆ ಹಾಕಲಾಗಿದೆ. ಇನ್ಮುಂದೆ ಮುಸ್ಲಿಮರ ಹೆಸರೆತ್ತಿದ್ರೆ ದಾಳಿ ಮಾಡ್ತೇವೆ, ಕೋಮು ಗಲಭೆ ಆದರೆ ನಾವು ಜವಾಬ್ದಾರರಲ್ಲ, ಭರತ್ನ ರಕ್ತವನ್ನು ಭೂಮಿಗೆ ಹರಿಸದೆ ನಮಗೆ ಸಮಾಧಾನ ಇಲ್ಲ ಅಂಥೇಳಿ ಬ್ಯಾರಿ ರಾಯಲ್ ನವಾಬ್ ಪೇಜ್ನಲ್ಲಿ ಪೋಸ್ಟನ್ನು ಹಾಕಲಾಗಿದೆಯಂತೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬಜರಂಗ್ ದಳದ ಮುಖಂಡ ಭರತ್, ಬೆದರಿಕೆ ನನಗೇನು ಹೊಸದಲ್ಲ, ಕೊಲೆ ಬೆದರಿಕೆ ಹಾಕುವವರು ನಮ್ಮ ಮುಂದೆ ಬಂದು ಹಾಕಬೇಕು ಅಂಥೇಳಿ ಸವಾಲು ಹಾಕಿದ್ದಾರೆ. ಆಗ ಅವರ ಸಾಮರ್ಥ್ಯ
ಸಾಮರ್ಥ್ಯ ಏನು, ನಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಎಲ್ಲಿಯೋ ಕೂತು ಫೇಕ್ ಅಕೌಂಟ್ನಲ್ಲಿ ಬೆದರಿಕೆ ಹಾಕೋದಲ್ಲ ಅಂತ ಕಿಡಿಕಾರಿದ್ದಾರೆ. ಕೊಲೆ ಬೆದರಿಕೆ ಬರುವಂಥದ್ದು ಇದು ಮೊದಲೇನಲ್ಲ, ಇದಕ್ಕಿಂತ ಮುಂಚೆ ಕೂಡ ಬಂದಿದೆ. ಆ ಕೊಲೆ ಬೆದರಿಕೆ ಹಾಕುವವರು ನಮ್ಮ ಎದುರುಗಡೆ ಬಂದು ಕೊಲೆ ಬೆದರಿಕೆ ಹಾಕಬೇಕು. ಅದನ್ನು ಬಿಟ್ಟು ಎಲ್ಲಿಯೋ ಕೂತ್ಕೊಂಡು ಯಾವುದೋ ಫೇಕ್ ಅಕೌಂಟಲ್ಲಿ ಯಾವುದೋ ಪೇಜಿನಲ್ಲಿ ಹಾಕೋದಲ್ಲ. ಅವರಿಗೆ ಸಾಮರ್ಥ್ಯ ಇದ್ದರೆ ನಮ್ಗೆ ಮುಂದುಗಡೆ ಬರಬೇಕು. ಅವರದ್ದು ಸಾಮರ್ಥ್ಯ ಜಾಸ್ತಿ ನಮ್ದು ಅಂತ ನಾವು ನೋಡ್ತೇವೆ. ಅದನ್ನು ಬಿಟ್ಟು ಈ ಗಂಡಸರು ಮಾಡದ ಕೆಲಸವನ್ನು ಅವರು ಮಾಡಬಾರ್ದು. ಬೆಂಗಳೂರಿನ ಮದರಸಾದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದೂರು ಕೊಟ್ಟ ಮಕ್ಕಳ ಪೋಷಕರಿಗೆ ಕೇಸ್ ವಾಪಸ್ ಪಡೆಯುವಂತೆ ಮದರಸಾ ಮುಖ್ಯಸ್ಥ ಅನ್ವರ್ ಅಲಿ ಹಸನ್ ಮುಸ್ಮಿಲ್ ವಿರುದ್ಧ ಕೊಲೆ ಬೆದರಿಕೆಯ ಆರೋಪ ಕೇಳಿಬಂದಿದೆ. ಕೆಲ ದಿನಗಳ ಹಿಂದೆ ಮದರಸಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆರೋಪಿ ಹಸನ್ ಹಲ್ಲೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಕೊತ್ತನೂರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರು. ಬಂಧನದ ಬಳಿಕ ಪೊಲೀಸರು ಮದರಸಾವನ್ನ ಕ್ಲೋಸ್ ಮಾಡಿಸಿದ್ರು. ಸಿಡಬ್ಲ್ಯೂಸಿ ಕಮಿಟಿ ಸದಸ್ಯರು ಕೂಡ ಮದರಸಾಕ್ಕೆ ಭೇಟಿ ಕೊಟ್ಟಿದ್ರು. ಇದೀಗ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಮಗುವಿನ ತಾಯಿ ಅವರ ಪರ ವಕೀಲರು ಬೆದರಿಕೆ ಹಾಕಿದ್ದಾರೆ. ವಕೀಲ ಹುಸೇನ್ನ ನಾಲಿಗೆಯನ್ನ ಕಟ್ ಮಾಡುವಂತೆ ಧಮಕಿ ಹಾಕಿದ್ದಾರಂತೆ. ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಮಗುವಿನ ತಾಯಿ ಆಗ್ರಹಿಸಿದ್ದಾರೆ. तुम्हें कंप्लेंट वापस ले लियो करको बोले और अब तुम्हें नहीं लिए तो फोन कर 3 रोज के बाद फोन करको हमारी बच्ची को तुम्हें कंप्लेंट वापस नहीं लिए तो बच्ची का तुम ना ಮಾರ್ದಾತಿ ಜಾನ್ಸೆ ತುಂಬ ಜೀಪ್ ಕರ್ದಾತಿ ತಮ್ಮನೆ. 3 ದಿವಸ ಹಿಂದೆ ನಮ್ಮ ಕ್ಲೈಂಟ್ ಹುಡುಗಿ ಇದಾರಲ್ಲ, ಅವ್ರ ತಂದೆ ತಾಯಿಗೆ ಫೋನ್ ಮಾಡಿಸಿ ಬೆದರಿಕೆ ಕೊಡ್ತಾ ಇದ್ದಾರೆ. ಆಮೇಲೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮನೆ ಹತ್ರ ಬಂದು ನೀವು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ನಮ್ಮ ಮುಸ್ಲಿಂ ಎಲ್ಲ ಮರ್ಯಾದೆ ಎಲ್ಲ ಹೋಗ್ಬಿಟ್ಟಿದೆ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಮಗುಗೆ ಕಿಡ್ನಾಪ್ ಮಾಡ್ತೀನಿ, ನಿಮ್ಮ ಇವನ್ಗೆ ಗಂಡನ್ಗೆ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ರಶ್ ಜಾಸ್ತಿ ಆದಾಗ ಆಸ್ಪತ್ರೆಯ ಶುಲ್ಕ ಪಾವತಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸ್ಕ್ಯಾನರ್ ಅನ್ನ ಇಟ್ಟು ಆನ್ಲೈನ್ ಹಣ ಪಾವತಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಈ ಆನ್ಲೈನ್ ಪಾವತಿ ಸಾರ್ವಜನಿಕರಿಗೆ ಫಜೀತಿಯನ್ನ ತಂದಿಟ್ಟಿದೆ. 400 ರೂಪಾಯಿ ಆಸ್ಪತ್ರೆ ಶುಲ್ಕ ಇದ್ರೆ ಜನ ಮಿಸ್ ಆಗಿ 4000 ರೂಪಾಯಿ ಪಾವತಿಸ್ತಿದ್ದಾರೆ. ಈ ಹಣ ಸಾರ್ವಜನಿಕರಿಗೆ ಕೂಡಲೇ ವಾಪಸ್ ಕೊಡುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ಆಸ್ಪತ್ರೆಯವರು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ ಆಡಳಿತ ಮಂಡಳಿಯ ಅನುಮತಿಯನ್ನು ಪಡೆದು ವಾಪಸ್ ಕೊಡುವುದಕ್ಕೆ 1 ವಾರ ಸಮಯ ತೆಗೆದುಕೊಳ್ಳುತ್ತೆ. ಈ ರೀತಿ ಈ ವರ್ಷದಲ್ಲಿ UPI ಮೂಲಕ ಹೆಚ್ಚುವರಿ ಹಣ ಪಾವತಿ ಮಾಡಿರೋರು 15 ಪ್ರಕರಣ ಇದೆಯಂತೆ. ಇನ್ನು ಮಿಸ್ ಆಗಿ ಜಾಸ್ತಿ ಅಮೌಂಟ್ ಪೇ ಮಾಡಿದ್ದನ್ನ ಕೂಡಲೇ ವಾಪಸ್ ಕೊಡುವುದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.